ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ. ಖಾಲಿಯಿರುವ 54 ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿದೆ. ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಗೆಳೆಯರೇ, ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ನ ವತಿಯಿಂದ ಏನು ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು. ಸೊ ಇದರಲ್ಲಿ ಖಾಲಿ ಇರ್ತಕ್ಕಂಥ 54 ವಿವಿಧ ತಾಂತ್ರಿಕ ಹುದ್ದೆಗಳನ್ನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತುಂಬಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ. ಸೊ ಹುದ್ದೆಗಳ ವಿವರವನ್ನು ನೋಡೋದಾದರೆ, ಮೋಟಾರ್ ಲಾಂಚ್ ಇಂಜಿನಿಯರ್ ಅಂತೇಳಿ ಪೊಲೀಸ್ ಇನ್ಸ್ಪೆಕ್ಟರ್ ಗ್ರೇಡ್ನ ಹುದ್ದೆ. ಇದು ಒಂದು ಪೋಸ್ಟ್ ಇದೆ. ಮಾಸಿಕವಾಗಿ ಇದಕ್ಕೆ ಕ್ರೋಢೀಕೃತ 36,000 ರೂಪಾಯಿ ವೇತನವನ್ನು ಕೊಡಲಾಗುತ್ತೆ. ಹಾಗೆ ಬೋಟ್ ಕ್ಯಾಪ್ಟನ್ ಅಂತೇಳಿ ಇದು ಸಬ್ ಇನ್ಸ್ಪೆಕ್ಟರ್ ಗ್ರೇಡ್ನ ಹುದ್ದೆ. 12 ಹುದ್ದೆಗಳು ಇದೆ. 34,000 ರೂಪಾಯಿ ವೇತನ ಇರುತ್ತೆ. ಹಾಗೆ ಅಸಿಸ್ಟೆಂಟ್ ಬೋಟ್ ಕ್ಯಾಪ್ಟನ್ ಅಂತೇಳಿ 13 ಹುದ್ದೆಗಳು ಇದೆ. 27,000 ರೂಪಾಯಿ ವೇತನ. ಇದು ASI ಗ್ರೇಡ್ನ ಹುದ್ದೆಗಳು. ಹಾಗೆ ಮೋಟಾರ್ ಲಾಂಚ್ ಮೆಕ್ಯಾನಿಕ್ ಅಂತೇಳಿ 2 ಹುದ್ದೆಗಳು ಇದಕ್ಕೂ ಕೂಡ 27,000 ರೂಪಾಯಿ ವೇತನ ಇರುತ್ತೆ. ಇಂಜಿನ್ ಡ್ರೈವರ್ ಅಂತೇಳಿ ಇದು ಹೆಡ್ ಕಾನ್ಸ್ಟೇಬಲ್ ಗ್ರೇಡ್ನ ಹುದ್ದೆಗಳು. 15 ಹುದ್ದೆಗಳು ಇದೆ. 25,000 ರೂಪಾಯಿ ವೇತನವನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ಕಾಲಸಿ ಅಂತೇಳಿ ಪೊಲೀಸ್ ಕಾನ್ಸ್ಟೇಬಲ್ ಗ್ರೇಡ್ನ ಹುದ್ದೆಗಳು 11 ಹುದ್ದೆಗಳು ಇದೆ. ಇದಕ್ಕೆ 23,000 ರೂಪಾಯಿ ವೇತನವನ್ನು ಕೊಡಲಾಗುತ್ತೆ. ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಅಂತಂದರೆ, ಆಸಕ್ತ ಅಭ್ಯರ್ಥಿಗಳು ಇದಕ್ಕೆ ರಿಟೈರ್ಡ್ ಆಗಿರ್ತಕ್ಕಂಥ ನ್ಯಾವಿ ಆಫೀಸರ್ಸ್ ಇರ್ಬೋದು ಅಥವಾ ಕೋಸ್ಟ್ ಗಾರ್ಡ್ ಆಫೀಸರ್ಸ್ ಇರ್ಬೋದು. ಅದರ ಜೊತೆಗೆ BSF ರಿಟೈರ್ಡ್ ಆಫೀಸರ್ಸ್ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಮಿನಿಮಮ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತಂದರೆ 10ನೇ ತರಗತಿಯನ್ನು ಮುಗಿಸಿರಬೇಕು. ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಸೊ ಅಂದರೆ 5 ವರ್ಷಗಳ ಕಾಲ ಈ ಒಂದು ನೇಮಕಾತಿ ಇರುತ್ತೆ. ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇರುವಂಥದ್ದು. ರಿಟೈರ್ಡ್ ನ್ಯಾವಿ ಅಥವಾ ಕೋಸ್ಟ್ ಗಾರ್ಡ್ ಅಥವಾ BSF ಆಫೀಸರ್ ಆಗಿ ಅಥವಾ ಸ್ಟಾಫ್ ಆಗಿ ಕಾರ್ಯನಿರ್ವಹಿಸಿ ರಿಟೈರ್ಡ್ ಆಗಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಇದಕ್ಕೆ ವಯೋಮಿತಿ ಬಂದುಬಿಟ್ಟು ಗರಿಷ್ಠ 58 ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 58 ಇಯರ್ಸ್ ಇರುತ್ತೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸ್ಬೋದು. ಇದೊಂದು ಪ್ರೊಫಾರ್ಮ್ ಅಂದರೆ ಅಪ್ಲಿಕೇಶನ್ ಫಾರ್ಮೇಟನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅದನ್ನು ಫಿಲ್ ಮಾಡಿ ಅದಕ್ಕೆ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಬೇಕು, ಎನ್ಕ್ಲೋಸ್ ಮಾಡಬೇಕಾಗುತ್ತೆ. ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ, ನ್ಯಾವಿ, ಕೋಸ್ಟ್ ಗಾರ್ಡ್ ಅಥವಾ BSFದು. ಹಾಗೆ ಪೆನ್ಷನ್ ಆರ್ಡರ್ ಕಾಪಿ ಅಟ್ಯಾಚ್ ಮಾಡಬೇಕು. ಆಮೇಲೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಅಂದರೆ 10ನೇ ತರಗತಿ ಸರ್ಟಿಫಿಕೇಟ್ನ ಹಚ್ಚಬೇಕಾಗುತ್ತೆ. ಹಾಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ಹಚ್ಚಬೇಕಾಗುತ್ತೆ. ಮತ್ತು ಇನ್ನಿತರ ಯಾವುದೇ ಟೆಕ್ನಿಕಲಿ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ಹಚ್ಚಿ ಇತ್ತೀಚಿನ 2 ಲೇಟೆಸ್ಟ್ ಫೋಟೋವನ್ನು ಕೂಡ ಅಟ್ಯಾಚ್ ಮಾಡಿ ನೀವು ಲಾಸ್ಟ್ ಡೇಟ್ ಒಳಗಾಗಿ ನೀವು ಕಳಿಸ್ಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಕಳಿಸ್ಕೊಡ್ತಕ್ಕಂಥ ಕೊನೆಯ ದಿನಾಂಕ ಅಂದರೆ ಅಲ್ಲಿ ರಿಸೀವ್ ಆಗಬೇಕಾಗಿರುವಂಥದ್ದು 30/9/2025 ಒಳಗಾಗಿ ಅಪ್ಲಿಕೇಶನ್ ತಲುಪುವಂತೆ ನೀವು ಅರ್ಜಿಯನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಅರ್ಜಿಯನ್ನು ಕಳಿಸ್ಕೊಡ್ತಕ್ಕಂಥ ವಿಳಾಸ ಬಂದುಬಿಟ್ಟು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಉಡುಪಿ ಆ್ಯಂಡ್ ಮೆಂಬರ್ ಸೆಕ್ರೆಟರಿ ಟು ಸ್ಪೆಷಲ್ ರಿಕ್ರೂಟ್ಮೆಂಟ್ ಕಮಿಟಿ ಫಾರ್ ಟೆಕ್ನಿಕಲ್ ಪೋಸ್ಟ್ ಮಲ್ಪೆ ಉಡುಪಿ. ಸೊ ಈ ಒಂದು ವಿಳಾಸಕ್ಕೆ ಅರ್ಜಿಯನ್ನು ಕಳಿಸ್ಕೊಡಿ. ಇದಿಷ್ಟು ಸ್ನೇಹಿತರೆ, ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ. ಸೊ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.